ಆ ಥರದ ಪ್ರಯತ್ನ ಆಗಬೇಕು. ಆಗಿ ಆ ನಿಗಮಗಳಾಗಲಿ ಏನಾದರೂ ಒಂದು ಕೆಲಸ ಇಲ್ಲಿ ಶುರು ಆಗಬೇಕು. ಜನಕ್ಕೆ ಅನಿಸ್ಬೇಕು ನಮಗೂ ಪ್ರಾಧಾನ್ಯತೆ ಸಿಕ್ಕಿದೆ, ಉತ್ತರ ಕರ್ನಾಟಕಕ್ಕೂ ಆದ್ಯತೆ ಇದೆ ಅಂತ ಅನಿಸ್ಬೇಕು, ಅವ್ರ ಮನಸ್ಸಲ್ಲಿ ಬರಬೇಕು. ಆ ರೀತಿ ಪ್ರಯತ್ನಗಳು ಆಗಿಲ್ಲ. ಆ ನೋವು ನನಗೂ ಇದೆ. ಆ ದೃಷ್ಟಿಯಿಂದಾನೇ ನಾನು ಇವತ್ತು ಈ ಅಧಿವೇಶನದಲ್ಲಿ ಸರ್ ನೀವು ಅಟ್ಲೀಸ್ಟ್ ಒಂದು 5-6 ನಿಗಮಗಳನ್ನಾದ್ರೂ ಈ ಕಡೆ ತರಿಸ್ಕೊಡ್ಬೇಕು ಸರ್. ಆ ಮೂಲಕ ಸರ್ ಈ ಉತ್ತರ ಕರ್ನಾಟಕದ ಜನ ನಿಮ್ಮನ್ನ ನೆನಪಿಟ್ಕೋತಾರೆ ಸರ್. ಒಬ್ಬ ವಿಪಕ್ಷ ನಾಯಕರ ಆರ್ ಅಶೋಕ್ ಅವ್ರನ್ನ ಈ ಕಡೆ ಉತ್ತರ ಕರ್ನಾಟಕ ಜನ ನೆನಪಿಟ್ಕೊಳ್ಬೇಕು ಅಂದ್ರೆ ಸರ್ ಅಂತದ್ದೊಂದು ಮಾಡಿಸ್ಬೇಕು ಸರ್ ನೀವು. ನಾನು ಕಮಿಟಿ ಸಭೆಗಳಾದ್ರೂ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈ MLAಗಳದ್ದು ಕಮಿಟಿ ವಿಧಾನಸೌಧದಲ್ಲಿ ಮಾಡ್ತಾರೆ, ಕಾರಿಡಾರ್ಗಳಲ್ಲಿ ಮಾಡ್ತಾರೆ, ರೂಮ್ಗಳಿಲ್ಲ ಅಲ್ಲಿ. ಇಲ್ಲೊಂದು ಸ್ವಲ್ಪ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು. ಕಮಿಟಿಗಳನ್ನು ಮಾಡಿ ಅಟ್ಲೀಸ್ಟ್ MLAಗಳು ಬರ್ತಾರೆ, ಅಧಿಕಾರಿಗಳು ಬರ್ತಾರೆ, ಚೇರ್ಮನ್ಗಳು ಬರ್ತಾರೆ, ಕಳೆ ಆದರೂ ಬರ್ತೈತೆ. ಅಟ್ಲೀಸ್ಟ್ ಶುರು ಮಾಡಿ ಅಂತಾದರೂ ನಾನು ಸಲಹೆಯನ್ನು ಕೊಡ್ತೀನಿ. ನಾನು 100% ಕೊಡ್ತೀನಿ. ಈಗ ಸರ್ ನಾನು ಜನರನ್ನ ಮಾತಾಡಿಸ್ದೆ ಸರ್. ಕೆಲವೊಂದು ಸಚಿವರ ಹೆಸರು ಹೇಳ್ರಿ ಅಂತ ಕೇಳಿದೆ ಸರ್. ಕೃಷಿ ಸಚಿವರು ಯಾರಂತ ಕೇಳಿದ್ರು ಹೆಸರೇ ಗೊತ್ತಿಲ್ರಿ ಸರ್ ಜನರಿಗೆ. ತೋಟಗಾರಿಕಾ ಸಚಿವರು ಯಾರು ಹೆಸರೇ ಗೊತ್ತಿಲ್ರಿ ಸರ್. ಕಾಣೆಯಾದ ಸಚಿವರು ಇವತ್ತು ಬಿಡುಗಡೆ ಮಾಡಿದ್ದೀನಿ ನೋಡಿ, ಅಸೆಂಬ್ಲಿಯಲ್ಲಿ ಬಿಡುಗಡೆ ಮಾಡಿದ್ದೀನಿ. ಫೋಟೋ ತೋರ್ಸೋಕೆ ಹೋದರೆ ಸ್ಪೀಕರ್ ರೂಲ್ಸ್ ಹೇಳಿದ್ರು, ದಯವಿಟ್ಟು ತೋರಿಸ್ಬೇಡಿ ಅಂತ. ನಾನು ಹೆಸರು ಹೇಳಿದೆ, 2 ಹೆಸರು ಹೇಳೋದಕ್ಕೆ ಬೇಡ ಅಂತ ಹೇಳಿದ್ರು. 10 ಜನ ಸಚಿವರು ಉತ್ತರ ಕರ್ನಾಟಕ ಹೆಜ್ಜೆನೇ ಇಟ್ಟಿಲ್ಲ. 2.5 ವರ್ಷ, 925 ದಿನ ಆಗೈತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನಾನು ಸಿದ್ದರಾಮಯ್ಯನವ್ರು ಕೇಳಿದೆ, ನಾನು ಏನು ಸರ್ ನಿಮ್ಗೇನು ಅನ್ಸಲ್ವ ಇಲ್ಲಿ ದಿನ ನೋಡಿದ್ರೆ ಸ್ಪೀಕರು 10 ಗಂಟೆಗೆ ಬಾ, 8 ಗಂಟೆಗೆ ಬಾ, ರಾತ್ರಿ 12 ಗಂಟೆಗೆ ಬಿಡ್ತೀನಿ, ಬೆಳಗ್ಗೆ ಬಂದವ್ರಿಗೆ ನಾನು ಅಟೆಂಡೆನ್ಸ್ ಕೊಡ್ತೀನಿ, ಇಷ್ಟೆಲ್ಲ ಮಾತಾಡ್ತಾರೆ ಒಬ್ಬ ಸ್ಪೀಕರು. ನೀವು ಮುಖ್ಯಮಂತ್ರಿಯಾಗಿ ಒಂದು ದಿನ ಒಬ್ಬ ಮಂತ್ರಿನ ಕೇಳಿದ್ದೀರಾ? ಯಾಕಪ್ಪ ಉತ್ತರ ಕರ್ನಾಟಕ ಹೋಗಿಲ್ಲ, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ, ಜನ ಬೈತಾ ಇದ್ದಾರೆ, ಎಷ್ಟು ದಿನ ಹೋಗಿದೆಯಾ ಅಂತ ಕೇಳಿದ್ಯಾ ಅಂತ ಕ್ವಶನ್ ಮಾಡಿದ್ದೀನಿ ಇವತ್ತು ನಾನು ಅವ್ರಿಗೆ. ಅವರು ಉತ್ತರದಲ್ಲಿ ಕೊಡ್ಬೇಕಿದ್ರನ್ನೆಲ್ಲ. ಮತ್ತೆ ನೀವು ಖರ್ಚು ಮಾಡಿರೋದನ್ನ ನೋಡಿದ್ರೆ ಇಲಾಖೆಗಳು ವರ್ಸ್ಟ್. ಕೆಲವು ಇಲಾಖೆ 10%, 15%, ಇನ್ನೇನು 3 ತಿಂಗಳಾದ್ರೆ ಹೊಸ ಬಡ್ಜೆಟೇ ಬಂದ್ಬಿಡ್ತದೆ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಅಂದ್ರೆ ಇಡೀ ಸರ್ಕಾರದಲ್ಲಿ ಏನಾಗಿದೆ, ನಾಯಕತ್ವ ಇಲ್ಲ. ಯಾಕೆ ಆಡಳಿತ ಯಾಕೆ ಸ್ಲೋ ಡೌನ್ ಆಗಿದೆ ಸರ್? ಯಾಕಂದ್ರೆ ಸಿದ್ದರಾಮಯ್ಯನವ್ರು ನಿನ್ನೆ ಮೊನ್ನೆ ಬಂದವರು ಅಲ್ಲ ಸರ್. ಅವರು ಸುದೀರ್ಘವಾದಂತ ರಾಜಕೀಯ ಅನುಭವ ಇರೋರು, ಎಷ್ಟೊಂದು ಬಜೆಟ್ ಮಂಡನೆ ಮಾಡಿದವರು, ಮತ್ತು ಈ ರೀತಿಯ ಸ್ಲೋ ಪರ್ಫಾರ್ಮೆನ್ಸ್ ಯಾವತ್ತೂ ಇಲ್ಲ ಅವ್ರದ್ದು. ನಿಮ್ಗೆ ಅನ್ಸುತ್ತಾ ಸರ್ ನೀವು ನೋಡಿದಂತ ಸಿದ್ದರಾಮಯ್ಯನವರ ಪರ್ಫಾರ್ಮೆನ್ಸ್ ಈ ಬಾರಿಯ ಪರ್ಫಾರ್ಮೆನ್ಸ್ಗೂ ಒಂದ್ ಸ್ವಲ್ಪ ವ್ಯತ್ಯಾಸ ಇದೆ ಅಂತ? ಸ್ವಲ್ಪ ಅಲ್ಲ, ಉತ್ತರ ಧ್ರುವ ದಕ್ಷಿಣ ಧ್ರುವ ಆಗೋಟಿದೆ. ಆ ಸಿದ್ದರಾಮಯ್ಯನವ್ರಿಗೂ ಈ ಸಿದ್ದರಾಮಯ್ಯನವ್ರಿಗೂ ಹೋಲಿಕೆನೇ ಇಲ್ಲ ನೋಡಿ. ಇವತ್ತು ಅಧಿವೇಶನ ನಡೀತಾ ಇದೆ, ಮುಖ್ಯಮಂತ್ರಿ ಅಲ್ಲಿ ಕೂತಿದ್ದಾರೆ ಚೇರಲ್ಲಿ. ಒಬ್ಬ ಕಾಂಗ್ರೆಸ್ MLC ಅಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಹೇಳಿ. ಅಲ್ಲ, DK ಶಿವಕುಮಾರ್ ಅಂತ ಏರ್ಪೋರ್ಟ್ ಅಲ್ಲಿ ಟ್ವೀಟ್ ಮಾಡ್ತಾರೆ. ಕೇಳಿದ್ರೆ ನಿದ್ದೆಗಣ್ಣಲ್ಲಿ ಮಾಡ್ತಾರೆ ಅಂತಾರೆ. ಇನ್ನೊಂದ್ಸರಿ ಕೇಳಿದ್ರೆ ಡಿನೇ ಅಂದ್ರೆ ಡಿಗ್ರೇಡ್ ಮಾಡ್ಬಿಟ್ರ, ಸಿದ್ದರಾಮಯ್ಯನವ್ರನ್ನ ಡಿಗ್ರೇಡ್ ಮಾಡಿದಾರ. ಒಬ್ಬ ಮುಖ್ಯಮಂತ್ರಿ ಇರೋವಾಗೆ ಹೇಳ್ತೀರಾ. ಇನ್ನೊಬ್ಬ ರಾಮನಗರದ MLA ಹೇಳ್ತಾರೆ ಕೂಲಿಗೆ ಕೂಲಿ ಕೊಡಿ ಅಂತಾರೆ. ಇನ್ನೊಬ್ಬ ರಂಗನಾಥ್ ಅಂತ ಅವರು ಕುಣಿಗಲ್ MLA ಹೇಳ್ತಾರೆ ನಾನು DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಆಗಿ ನೋಡಬೇಕು ಅಂತ ಹೇಳ್ತಾರೆ. ದಿನನಿತ್ಯ ಈ ತರ ಹೇಳಿ ಆ ಪದವಿಗೆ 3 ಪೈಸದ ಗೌರವ ಇಲ್ದಂಗೆ 100%. ಯಾರೇ ಈಗ ಪ್ರತಿದಿನ ಮುಖ್ಯಮಂತ್ರಿದು ಒಂದು ಮಾಧ್ಯಮದಲ್ಲಿ ನಿಮ್ದೊಂದು ಸ್ಟೇಟ್ಮೆಂಟ್ ಹಾಕ್ತೀರಾ? ಎಲ್ಲೋದ್ರು ಸಿದ್ದರಾಮಯ್ಯನ ಕೇಳ್ತೀರಾ ನೀವೇನೇ ಸರ್ ಅಂತ? ನಾನೇ 5 ವರ್ಷ ಅಂತ ಹೇಳ್ತಾರೆ. ಅವ್ರು ಹೇಳಿಲ್ಲ ಅಂದ್ರೆ ಅವ್ರ ಮಗ ಯತೀಂದ್ರ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ನಮ್ಮಪ್ಪನ ಯಾರು ಮುಟ್ಟಕ್ಕಾಗಲ್ಲ 5 ವರ್ಷ ಅಂತ ಹೇಳ್ತಾರೆ. ಇಲ್ಲಿ DK ಶಿವಕುಮಾರ್ ಹೇಳ್ತಾರೆ ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವ ತಪ್ಪಿ ನಡೆದರೆ ಮೆಚ್ಚನ ಭಗವಂತನು ಅಂತಾರೆ. ವರ್ಡ್ ಈಸ್ ವರ್ಲ್ಡ್ ಅಂತ ಹೇಳ್ತಾರೆ. ಯಾಕೆ ಹೇಳ್ಬೇಕು ಇವೆಲ್ಲ? ಮಾತುಕತೆ ಆಗಿದೆ ಅಂತ ಒಂದು ನ್ಯಾಷನಲ್ ಚಾನೆಲ್ಗೆ ಇಂಟರ್ವ್ಯೂ ಕೊಡ್ತಾರೆ. ಹೌದು, ಒಂದು ಮಾತುಕತೆ ಆಗಿರೋದು ನಿಜ ಅಂತ ಹೇಳ್ತಾರೆ. ಸೋನಿಯಾ ಗಾಂಧಿ ಎದುರುಗಡೆನೆ ಮಾತಾಗಿದೆ ಅಂತ ಇನ್ನೊಂದು ಚಾನೆಲ್ ಅಲ್ಲಿ ಹೇಳ್ತಾರೆ. ಸೊ ಇದು ಈ ಒಂದು ಆಡಳಿತ ಸ್ಲೋ ಡೌನ್ ಆಗೋದಕ್ಕೆ ಕುರ್ಚಿ ಕಿತ್ತಾಟನೇ ಕಾರಣ. 100% ಸಿದ್ದರಾಮಯ್ಯರವರು ಫೆಡಪ್ ಔಟ್ ಅವ್ರೆ.
ಒಂದಿನ ಅವರೇನೋ ತಡೆಯೋಕ್ಕೆ ಪ್ರಯತ್ನ ಪಟ್ಟರು ಕಳೆದ ಒಂದು ವರ್ಷದಲ್ಲಿ, 2 ದಿನ ಪ್ರಯತ್ನ ಪಟ್ಟರು, ಶಾಸಕಾಂಗ ಸಭೆಯಲ್ಲಿ ಹೇಳಿದ್ರು ಯಾರು ಮಾತಾಡಬಾರ್ದು ಅಂತ ಹೇಳಿದ್ರು. ಅದಕ್ಕೆ ಬೆಲೆನೇ ಇಲ್ಲ. ಮಗನೇ ಮಾತಾಡ್ತಾರೆ ಸರ್, ಬೇರೆಯವ್ರು ಹೋಗ್ಲಿ ಸರ್. ಇವಾಗ ಇಲ್ಲಿ ಶಾಸಕಾಂಗ ಸಭೆ ಆಯಿತು, ಅದಕ್ಕೂ ಬೆಲೆ ಇಲ್ಲ. ಮಾರನೇ ದಿನ ತಿರ್ಗ ಅದೇ ಇಂಟ್ರು, ಅದೇ 5 ವರ್ಷ ಇರ್ತಾರೆ ಅಂತ ಇವರು, ಅದು ಹೆಂಗಿರ್ತಾರೆ ನೋಡ್ತೀರಿ ಅಂತ ಇವರು. ಅಂದರೆ ಮುಖ್ಯಮಂತ್ರಿ ಚೇರ್ ಐತೆ ಅಷ್ಟೇ, ಸಿದ್ದರಾಮಯ್ಯನವರು ಅದ್ರ ಮೇಲೆ ಕೂತಿಲ್ಲ. ಒಂಥರ ಮುಳ್ಳಿನ ಹಾಸಿಗೆ ಥರ ಸಿದ್ದರಾಮಯ್ಯನವರು ಅದ್ರ ಮೇಲೆ ಇದ್ದಾರೆ ಅಷ್ಟೇ. ಚುಚ್ತಾ ಇದೆ, ಡೈಲಿ ಚುಚ್ತಾ ಇದೆ. ಆ ಸಿದ್ದರಾಮಯ್ಯ ಬೇರೆ, ಇವಾಗಿರೋ ಸಿದ್ದರಾಮಯ್ಯ ಪವರ್ಲೆಸ್ ಸಿದ್ದರಾಮಯ್ಯ. ಅವಾಗಿದ್ದಿದ್ದು ಪವರ್ಫುಲ್ ಸಿದ್ದರಾಮಯ್ಯ, ಈಗಿರೋದು ಪವರ್ಲೆಸ್ ಸಿದ್ದರಾಮಯ್ಯ. ಎನಿ ಟೈಮ್ ಅಧಿಕಾರ. ಕೆಲವರೆಲ್ಲ ಹೇಳ್ತಾರೆ ಅಧಿವೇಶನ ಆದ ತಕ್ಷಣ ಕರೆದಿದ್ದಾರೆ ಚೇಂಜ್ ಆಗ್ತದೆ, ಇನ್ನು ಕೆಲವರು ಇಲ್ಲ ಟೈಮ್ ನೋಡಿದಿರಿ ಸಂಕ್ರಾಂತಿ ಆದಮೇಲೆ ಅಂತ ಹೇಳ್ತಾರೆ. ವೈಯಕ್ತಿಕವಾಗಿ ಆರ್ ಅಶೋಕ್ ಅವರಿಗೆ ಯಾರು ಸಿಎಂ ಆಗ್ಬೇಕು? ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವ್ರು ನಿಮ್ ಬ್ರದರ್ಸ್ ಅಲ್ವಾ ಸರ್? ನೋಡಿ, ಇಲ್ಲಿ ಬ್ರದರು ಸಿಸ್ಟರು ಅವೆಲ್ಲನೂ ಕೂಡ ಇಲ್ಲಿ ವರ್ಕೌಟ್ ಆಗಲ್ಲ. ನಾನು ಹೇಳಿದ್ನಲ್ಲ, ನಿಮ್ಮ ಹಣೆ ಬರದಲ್ಲಿ ಇರಬೇಕು. ಹಣೆ ಬರದಲ್ಲಿದ್ದರೆ ಎಲ್ಲನೂ ಕೂಡ ಸಿಗುತ್ತೆ. ಇಲ್ಲಿ ಕರ್ನಾಟಕಕ್ಕೆ ಒಳ್ಳೇದು ಮಾಡೋದು ಯಾರು ಮಾಡ್ತಾರೋ ಅವರು ಆಗಲಿ, ಯಾರೇ ಆಗಲಿ. ನಮ್ಮ ನೋಡಿ ಕಾಂಗ್ರೆಸ್ ಪಾರ್ಟಿ ಅವ್ರ ಹಣೆ ಬರ ಯಾರನ್ನ ಮಾಡ್ಗಡ್ಲಿ, ನಮ್ದೇನು ಅಭ್ಯಂತರ ಇಲ್ಲ. ಆದರೆ ಈ ಥರ ಕಿತ್ತಾಡೋದು ಬೇಡ. ಸಿದ್ದರಾಮಯ್ಯನ ಆಗಲಿ ಡಿ ಕೆ ಶಿವಕುಮಾರ್ ಆಗಲಿ, ಯಾರಾದರೂ ನಮಗೇನು, ಅವರಿಬ್ಬರು ಕಾಂಗ್ರೆಸ್ ಪಾರ್ಟಿನೇ. ಅದರಿಂದ ನಾವು ಅದ್ರ ಬಗ್ಗೆ ಚರ್ಚೆನೇ ಮಾಡಲ್ಲ. ಯಾರನ್ನ ಮಾಡಿ ಜನಕ್ಕೆ ಒಳ್ಳೇದು ಮಾಡಿ. ಈಗ ಸರ್, ಈಗ ನೀವು ಆಡಳಿತ ಪಕ್ಷಕ್ಕೆ ಮಾರ್ಕ್ಸ್ ಕೊಡೋದಕ್ಕೆ ಅವ್ರಿಗೆ ಮಾರ್ಕ್ಸೇ ಕೊಡಕ್ಕಾಗಲ್ಲ, ಯಾಕಂದ್ರೆ ಅವ್ರ ಪರ್ಫಾರ್ಮೆನ್ಸೇ ಇಲ್ಲ ಅಂದ್ರೆ. ಆದ್ರೆ ವಿಪಕ್ಷವಾಗಿ ನೀವು ಈಗ ವಿಪಕ್ಷ ನಾಯಕನಾಗಿ ಅಲ್ಲ, ವಿಪಕ್ಷ ನಾಯಕನಾಗಿ ನೀವು ಹಗಲು ರಾತ್ರಿ ಸರ್ಕಾರದ ಕಿವಿ ಹಿಂಡುತ್ತಿದ್ದೀರಾ, ಕಾಲಕ್ಕೆ ತಕ್ಕಂತೆ ನೀವು ಮಾತಾಡ್ತಾ ಇದ್ದೀರಾ. ಆದ್ರೆ ಆಸ್ ಅ ಪಾರ್ಟಿ ಒಂದು ವಿಪಕ್ಷವಾಗಿ ನೀವೆಷ್ಟು ಮಾರ್ಕ್ಸ್ ಕೊಟ್ಕೋತೀರಿ? ನೋಡಿ, ನನಗೆ ತಿಳಿದಂಗೆ ಇದುವರೆಗೂ BJP ಬಂದಾಗಿಂದನೂ ಹೈಯೆಸ್ಟ್ ಹೋರಾಟ ಮಾಡಿರೋದು ಈ ಅವಧಿಯಲ್ಲೇ. ಎಂದೂ ಇಷ್ಟು ಹೋರಾಟಗಳನ್ನ ನಾವು ಮಾಡಿಲ್ಲ. ನೆನ್ನೆನೂ ಹೋರಾಟ ಮಾಡಿದ್ದೀವಿ, ವಿಧಾನಸೌಧ ಮುತ್ತಿಗೆ ಹಾಕಿದ್ದೀರಿ. ನಮ್ಮ ಹೋರಾಟ ಫಲದಿಂದ ಒಬ್ಬ ಮಂತ್ರಿನೂ ಆಲ್ರೆಡಿ ರಾಜೀನಾಮೆ ಕೊಟ್ಟಿದ್ದಾನೆ, ನಾಗೇಂದ್ರ. ನಾವೇ ಅದನ್ನು ಅಸೆಂಬ್ಲಿಯಲ್ಲಿ ಪ್ರಸ್ತಾವ ಮಾಡಿದ್ವಿ. ಅದಾದಮೇಲೆ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ